ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈ ಸೆಕ್ಟರ್ನ ಹಲವು ಶೇರುಗಳಲ್ಲಿ ಈಗಾಗಲೇ ಡೀಸೆಂಟ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಹಲವು ಬ್ರೋಕರೇಜಸ್ ಗಳು ಕೂಡ ಪಾಸಿಟಿವ್ ರಿಪೋರ್ಟ್ಸ್ ಅನ್ನ ಕೊಡ್ತಿದ್ದಾರೆ. ಜೊತೆಗೆ ನಾವು ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡಿದಾಗ ಖಂಡಿತ ಇಲ್ಲಿ ಗ್ರೋತ್ ವಿಸಿಬಲ್ ಇದೆ. ನೋಡೋಣ ಯಾವ ಸೆಕ್ಟರ್, ಯಾವ ಶೇರುಗಳನ್ನ ನಾವು ಸ್ಟಡಿ ಮಾಡಬಹುದು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಆ ಸೆಕ್ಟರ್ ಯಾವುದು ಅಂತ ಬಹುಶಃ ತುಂಬಾ ಜನರಿಗೆ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಅದು ಡಿಫೆನ್ಸ್ ಸೆಕ್ಟರ್. ಡಿಫೆನ್ಸ್ ಸೆಕ್ಟರ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸೆಕ್ಟರ್, ಜೊತೆಗೆ ತುಂಬಾನೇ ಬೆಳಿಬೇಕಾಗಿರುವಂತ ಸೆಕ್ಟರ್. ನಮ್ಮ ದೇಶದಲ್ಲಿ, ನಮ್ಮ ಭಾರತ ಒಂದು ಪವರ್ಫುಲ್ ದೇಶ ಆಗಬೇಕು ಅಂತಂದ್ರೆ ಖಂಡಿತ ಡಿಫೆನ್ಸ್ ಸೆಕ್ಟರ್ ನ ಬೆಳವಣಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗಿನ ಸರ್ಕಾರ ಕೂಡ ತುಂಬಾನೇ ಚೆನ್ನಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಗ್ರೋತ್ ತುಂಬಾ ಚೆನ್ನಾಗಿರುವಂತ ಎಲ್ಲ ಲಕ್ಷಣಗಳು ಈಗಾಗಲೇ ಇದ್ದಾವೆ. ಹಾಗಾಗಿನೇ ಹಲವು ಬ್ರೋಕರೇಜಸ್ ನಾವು ಒಂದನ್ನು ನೋಡಬಹುದು. JP Morgan bullish on defense stocks, initiates coverage on BEL, HAL, Mazagaon dock, sees up to 17% upside. ಇದು ನಿನ್ನೆ ಬಂದಂತ ನ್ಯೂಸ್ ನೋಡಬಹುದು, November 26. ಇವರೆಲ್ಲನೂ ಕೂಡ ಬುಲಿಶ್ ಸ್ಟೇಟ್ಮೆಂಟ್ ಅಥವಾ ವ್ಯೂ ಕೊಡ್ತಾ ಇರೋದೇ ಇಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಅಂತ. ನಾವಂತೂ ಬರೀ 17% ಗಾಗಿ ಇನ್ವೆಸ್ಟ್ ಮಾಡೋರಲ್ಲ. ನಮ್ಗೇನಿದ್ರು 170%, 270, 370, 470 ಎಷ್ಟು ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡುವಂತವ್ರು. ಬರೀ 17% ಗೆ ಖುಷಿ ಪಡುವಂತವ್ರಲ್ಲ. ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮ್ಗೆ ಯಾವೆಲ್ಲ ಶೇರುಗಳನ್ನ ಸ್ಟಡಿ ಮಾಡಬಹುದು, ಜೊತೆಗೆ ಇಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಕಾರಣಗಳೇನು ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಾನು ಮನಿ ಕಂಟ್ರೋಲ್ ನ ಒಂದು ಆರ್ಟಿಕಲ್ ಅನ್ನು ಓಪನ್ ಮಾಡಿದ್ದೀನಿ, ಎಕ್ಸ್ಪೋರ್ಟ್ಸ್ ಓಪನಿಂಗ್ ಬಿಗ್ ಟೈಮ್. ಸೊ ಎಕ್ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಈ ಆರ್ಟಿಕಲ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯವನ್ನ ತಿಳಿಸಿದ್ದಾರೆ. ನೋಡಬಹುದು, ಇಂಡಿಯಾ ಈಸ್ ಎಮರ್ಜಿಂಗ್ ಆಸ್ ಎ ಗುಡ್ ಆಲ್ಟರ್ನೇಟಿವ್ ಫಾರ್ ಎ ಡಿವರ್ಸ್ ರೇಂಜ್ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್. ಅಂದ್ರೆ ವರ್ಲ್ಡ್ ಡಿಫೆನ್ಸ್ ಮಾರ್ಕೆಟ್ ಅಲ್ಲಿ ನಮ್ಮ ಭಾರತ ಒಂದು ಆಲ್ಟರ್ನೇಟಿವ್ ಶಕ್ತಿಯಾಗಿ ಕಾಣ್ತಾ ಇದೆ ಡಿಫೆನ್ಸ್ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಂತೆ. ಹಾಗೆ ಸಚ್ ಆಸ್ ಏರ್ಕ್ರಾಫ್ಟ್, ಡಾರ್ನಿಯರ್ 228, ಆರ್ಟಿಲರಿ ಗನ್ಸ್, ಬ್ರಹ್ಮೋಸ್ ಮಿಸೈಲ್ಸ್, ಪಿನಾಕಾ ರಾಕೆಟ್ಸ್ ಅಂಡ್ ಲಾಂಚರ್, ರಾಡಾರ್ಸ್, ಸಿಮ್ಯುಲೇಟರ್ಸ್, ಆರ್ಮೋರ್ಡ್ ವೆಹಿಕಲ್ಸ್, ಪರ್ಸನಲ್ ಪ್ರೊಟೆಕ್ಟಿವ್ ಗೇರ್ ಅಂಡ್ ಸರ್ವೈಲೆನ್ಸ್ ಸಿಸ್ಟಮ್ಸ್. ಸೊ ಈ ಎಲ್ಲ ಸೆಗ್ಮೆಂಟ್ ಅಲ್ಲಿ ಭಾರತ ತನ್ನ ಚಾಪನ್ನ ಮೂಡಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಎಕ್ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಡೇಟಾ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಬಹುದು, 2015-16 ಬರೀ 2059 ಕೋಟಿ ಎಕ್ಸ್ಪೋರ್ಟ್ಸ್ ಇತ್ತು. ಅದು 2023-24 20,915 ಕೋಟಿ ಆಗಿದೆ. ಯಾವ ಮಟ್ಟದಲ್ಲಿ ಬೆಳೆದಿದೆ ನೋಡಬಹುದು. ಹಾಗೆ Q1 ನಲ್ಲಿ 24-25 Q1 ನಲ್ಲೇ 6,900 ಕೋಟಿ ಆಗಿದೆ ಎಕ್ಸ್ಪೋರ್ಟ್ಸ್ ಬರೀ 3 ತಿಂಗಳಲ್ಲಿ. ಇನ್ನು 9 ತಿಂಗಳ ಡೇಟಾ ಅಪ್ಡೇಟ್ ಆಗ್ಬೇಕಾಗಿದೆ. ಸೊ ಈ ರೀತಿ ಎಕ್ಸ್ಪೋರ್ಟ್ಸ್ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ನಮ್ಮ ಇಂಡಿಯಾದ ಅವಶ್ಯಕತೆ ಕೂಡ ಜಾಸ್ತಿ ಇದೆ. ಯಾಕೆಂತಂದ್ರೆ ನಿಮ್ಗೆ ಗೊತ್ತಿದೆ, ಸುತ್ತನೂ ಕೂಡ ನಾವು ಶತ್ರುಗಳನ್ನ ಇಟ್ಕೊಂಡಿದೀವಿ. ಅದರಲ್ಲೂ ಚೈನಾದ ಮೇಲೆ ಅಂತ ನಾವು ಕಣ್ಣು ಇಟ್ಟಿರ್ಲೇಬೇಕಾಗುತ್ತೆ. ಅವರಿಗೆ ತಕ್ಕನಾದ ಉತ್ತರವನ್ನ ನಾವು ಕೊಡ್ಲೇಬೇಕಾಗುತ್ತೆ ಇನ್ ಕೇಸ್ ಏನಾದ್ರೂ ಸನ್ನಿವೇಶಗಳು ಬದಲಾದ್ರೆ. ಹಾಗಾಗಿ ಡಿಫೆನ್ಸ್ ಸೆಕ್ಟರ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ಲೇಬೇಕಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ಇಲ್ಲಿ ಗ್ರೋತ್ ಗೆ ಅವಕಾಶ ಕೂಡ ತುಂಬಾ ಚೆನ್ನಾಗಿದೆ. ಜೊತೆಗೆ ನಮ್ಮ ಸರ್ಕಾರ ಕೂಡ ಡಿಫೆನ್ಸ್ ಎಕ್ವಿಪ್ಮೆಂಟ್ ಎಕ್ಸ್ಪೋರ್ಟ್ ವಿಚಾರದಲ್ಲಿ ತುಂಬಾನೇ ಅಗ್ರೆಸಿವ್ ಆಗಿ ಪ್ಲಾನ್ ಗಳನ್ನ ಮಾಡಿದೆ. ಅದನ್ನ ಎಕ್ಸಿಕ್ಯೂಷನ್ ಕೂಡ ಮಾಡ್ತಾ ಇದೆ. ಅದಕ್ಕೆ ಕಾರಣನೇ ಈ ಡೇಟಾ, ಈ ಎಕ್ಸ್ಪೋರ್ಟ್ ಡೇಟಾ. ಹಾಗಾಗಿ ಖಂಡಿತ ಈ ಸೆಕ್ಟರ್ ಅಲ್ಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ನಮ್ಗೆ ಗ್ರೋತ್ ಗೆ ಒಳ್ಳೆ ಅವಕಾಶ ಇದೆ ಅನ್ಸುತ್ತೆ. ಹಾಗಾಗಿ ಯಾವ ಶೇರುಗಳನ್ನ ಸ್ಟಡಿ ಮಾಡಬಹುದು. ಸೊ ಫಸ್ಟ್ ಪ್ರಿಫರೆನ್ಸ್ ಅಂತ ನಾವು ಏನಾದ್ರು ನೋಡೋದಾದ್ರೆ ಅದು HAL ಹೆಲಿಕಾಪ್ಟರ್ಸ್ ಆಗ್ಬೋದು, ಹಾಗೂ ಡಾರ್ನಿಯರ್ 228 ನಾವೀಗ ತಾನೇ ನೋಡಿದ್ವಲ್ಲ ಆ ಏರ್ಕ್ರಾಫ್ಟ್ ಆಗ್ಬೋದು, ತೇಜಸ್ ಯುದ್ಧ ವಿಮಾನಗಳಾಗ್ಬೋದು. ಇವುಗಳಲ್ಲಿ ಮೊನೋಪೊಲಿಯನ್ನ ಸಾಧಿಸಿರುವಂತ ನಮ್ಮ ಭಾರತದ ಕಂಪನಿ. ಜೊತೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಿಯರ್ಲಿ 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ. ಹಾಗೆ ನಾವು 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1 ಇಯರ್ ಅಲ್ಲಿ 94% ಇದೆ. ಜೊತೆಗೆ ಐಯಿಂದ ಒಳ್ಳೆ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು 20% ಈಗಲೂ ಕೂಡ ಡೌನ್ ಅಲ್ಲಿ ಇದೆ ಸ್ಟಾಕ್. ಮೋರ್ ದನ್ 20 ಆಗಿತ್ತು, ನೋಡಬಹುದು 30% ವರೆಗೂ ಹೋಗಿತ್ತು. ಒಂದು 10% ಈಗಾಗಲೇ ರಿಕವರಿ ಕೂಡ ಆಗಿದೆ. ಇನ್ನು 20% ಡೌನ್ ಅಲ್ಲಿ ಸ್ಟಾಕ್ ಇದೆ. ಖಂಡಿತ ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು ಸ್ಟಡಿ ಮಾಡೋಕೆ. ಬಟ್ ಅಗೇನ್ ನೆಕ್ಸ್ಟ್ 5 ಇಯರ್ಸ್ 10 ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿದ್ರೆ ಮಾತ್ರ. ನೆಕ್ಸ್ಟ್ 6 ತಿಂಗಳಲ್ಲಿ ಏನಾಗುತ್ತೆ, ವರ್ಷದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಆಸ್ ಆಫ್ ನೌ ನೆಗೆಟಿವ್ ಇದೆ. ಇಂತಹ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ 1 ಮಂತ್ ಅಲ್ಲಿ 6 ತಿಂಗಳಲ್ಲಿ ಏನಾಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡ್ರೆ ಖಂಡಿತ ಈ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ, ಸ್ಟಡಿ ಮಾಡಬಹುದು. ಹಾಗೆ ಈ ಆರ್ಟಿಕಲ್ ಅಲ್ಲೂ ಕೂಡ ಕೆಲವು ಕಂಪನೀಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ನೋಡಬಹುದು, ಫೈನಲಿ ವೆನ್ ಇಟ್ ಕಮ್ಸ್ ಟು ಸ್ಟಾಕ್ ಪ್ರಿಫರೆನ್ಸ್ ವಿ ಥಿಂಕ್ ಕೊಚ್ಚಿನ್ ಶಿಪ್ ಯಾರ್ಡ್, ಮಜಗಾಂವ್ ಡಾಕ್, Bharat Dynamics, Hindustan Aeronautics and Data Patterns are relatively better placed both terms of valuation and growth. So valuations ಕೂಡ ಚೆನ್ನಾಗಿದೆ. ಅಂದ್ರೆ ಲೋಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದಾವೆ.
ಗ್ರೋತ್ಗೆ ಅವಕಾಶ ಕೂಡ ಚೆನ್ನಾಗಿದೆ. ಎಸ್ಪೆಷಲಿ ಈ ಸ್ಟಾಕ್ಗಳಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ ಈ ಆರ್ಟಿಕಲ್ ಅಲ್ಲಿ. ಹಾಗಂತ ಬೇರೆ ಸ್ಟಾಕ್ಗಳನ್ನ ಸ್ಟಡಿ ಮಾಡಬಾರ್ದು ಅಂತ ಏನಿಲ್ಲ, ಬಟ್ ಬೆಟರ್ ಪ್ರಿಫರೆನ್ಸ್ ಇವ್ರು ಕೊಡ್ತಾ ಇರೋದು. ಮನಿ ಕಂಟ್ರೋಲ್ ಆರ್ಟಿಕಲ್ ಅಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್, ಮಜಗಾವ್ ಡಾಕ್, ಭಾರತ್ ಡೈನಾಮಿಕ್ಸ್, HAL, ಡೇಟಾ ಪ್ಯಾಟರ್ನ್ಸ್ ಸುಮಾರು 5 ಷೇರುಗಳನ್ನ ಇವರು ಮೆನ್ಷನ್ ಮಾಡಿದ್ರೆ ಬೆಟರ್ ಪ್ರಿಫರೆನ್ಸ್ ಕೊಡಬಹುದು ಅಂತ. ಇನ್ನು ಉಳಿದ ಕಂಪನಿಗಳು ಕೂಡ ಸಾಕಷ್ಟಿದ್ದಾವೆ, ಅವುಗಳ ಕಡೆ ಕೂಡ ನಾವು ಗಮನ ಕೊಡಬಹುದು, ಅದರಲ್ಲೇನು ತಪ್ಪಿಲ್ಲ. ಎಲ್ಲಿ ಫಂಡಮೆಂಟಲ್ಸ್ ಚೆನ್ನಾಗಿದೆಯೋ, ಎಲ್ಲಿ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆಯೋ ಅಂತ ಕಡೆ ಕೂಡ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಸ್ಟಡಿ ಮಾಡಿ, ಅದರಲ್ಲೇನು ತಪ್ಪಿಲ್ಲ. HAL ಮೊದಲನೇ ಕಂಪನಿ ಆಯ್ತು. ಎರಡನೇ ಕಂಪನಿಗೆ ನಾವು ಬರೋದಾದ್ರೆ ಭಾರತ್ ಡೈನಾಮಿಕ್ಸ್. ಭಾರತ್ ಡೈನಾಮಿಕ್ಸ್ ಅಲ್ಲಿ ಇವತ್ತು ನೋಡಬಹುದು 4.7% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. 41,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಹಾಗೆ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ 100% ಪಾಸಿಟಿವ್ ಇದೆ. ಬಟ್ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ಮೋರ್ ದೆನ್ 30% ಡೌನ್ ಅಲ್ಲಿ ಸ್ಟಾಕ್ ಸಿಗ್ತಾ ಇದೆ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ 600% ಪಾಸಿಟಿವ್ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ. 2018 ಮಾರ್ಚ್ ಇಂದ ಅವೈಲೇಬಲ್ ಇದೆ, ನೋಡಬಹುದು. ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ. ಯಾಕಂದ್ರೆ 1 ಇಯರ್ ಅಲ್ಲಿ ನಾವು 100% ರಿಟರ್ನ್ಸ್ ಅನ್ನ ನೋಡಿದೀವಿ, ನೋಡಬಹುದು. ಇಲ್ಲಿಗೆ ಐಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 200% ರಿಟರ್ನ್ಸ್, ಆನಂತರ ಕರೆಕ್ಷನ್. ಯಾಕಂದ್ರೆ ಒನ್ ಸೈಡೆಡ್ ರ್ಯಾಲಿ ನಾವು ಯಾವತ್ತೂ ನೋಡ್ಲಿಕ್ಕೆ ಸಿಗೋದಿಲ್ಲ. ರ್ಯಾಲಿ ಬಂದ ನಂತರ ಡೌನ್ ಫಾಲ್ ಇದ್ದೇ ಇರುತ್ತೆ. ಹೇಗೆ ಕತ್ಲಾದ್ಮೇಲೆ ಬೆಳಕ್ ಬರ್ಲೇಬೇಕೋ ಅಥವಾ ಬೆಳಕಾದ್ಮೇಲೆ ಕತ್ಲು ಬರ್ಲೇಬೇಕೋ, ಅದೇ ರೀತಿ ಮಾರ್ಕೆಟ್ ಅಲ್ಲೂ ಕೂಡ ಒಂದೊಳ್ಳೆ ರ್ಯಾಲಿಯ ನಂತರ ಒಂದಷ್ಟು ಕರೆಕ್ಷನ್ ಇದ್ದೇ ಇರುತ್ತೆ. ಆಗ್ಲೇ ವ್ಯಾಲ್ಯೂಯೇಷನ್ ಕೂಡ ಡೌನ್ ಆಗೋದು, ಜೊತೆಗೆ ಒಳ್ಳೆ ಅವಕಾಶ ಕೂಡ ಸಿಗೋದು ಮತ್ತೆ ಸ್ಟಾಕ್ ಗಳನ್ನ ಬೈ ಮಾಡಕ್ಕೆ. ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಇವತ್ತು 5% ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅರೌಂಡ್ 40,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 178% ಈಗಲೂ ಕೂಡ ಇದೆ, ನೋಡಬಹುದು. ಐಯಿಂದ ಭರ್ಜರಿಯಾಗಿ ಕರೆಕ್ಷನ್ ಆಗಿದೆ ಸ್ಟಾಕ್ 44-45% ವರೆಗೂ. ಅದು ಇನ್ನೂ ಜಾಸ್ತಿ ಇತ್ತು, ಈಗ ಒಂದಷ್ಟು ರಿಕವರ್ ಆಗಿರೋದ್ರಿಂದ 44 ಕಾಣ್ತಾ ಇದೆ. ಸ್ಟಿಲ್ 178% ಪಾಸಿಟಿವ್ ಕಾಣ್ತಾ ಇದೆ 1 ಇಯರ್ ಅಲ್ಲಿ. 5 ಇಯರ್ಸ್ ಅಲ್ಲಂತೂ 687%. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ, ಸ್ಟಡಿ ಮಾಡಬಹುದು. ಕೊಚ್ಚಿನ್ ಶಿಪ್ ಯಾರ್ಡ್ ಅನ್ನು ಕೂಡ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಡರ್ ಬುಕ್ ಡೇಟಾ ಇದೆ, ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ನೋಡಬಹುದು, ಇವತ್ತು 3.2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 18,400 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಜೊತೆಗೆ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 107%. ಜೊತೆಗೆ ಇಲ್ಲೂ ಕೂಡ ನಿಯರ್ಲಿ 50% ಕರೆಕ್ಷನ್ ಆಗಿತ್ತು, ಆನಂತರ ಒಂದಷ್ಟು ರಿಕವರ್ ಆಗಿದೆ. ಈಗಲೂ ಕೂಡ 36% ಡೌನ್ ಅಲ್ಲಿ ಸ್ಟಾಕ್ ಸಿಗ್ತಾ ಇದೆ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 700% ರಿಟರ್ನ್ಸ್ ಇದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ಜೊತೆಗೆ ಇನ್ನೊಂದು ವಿಷಯ ಗಮನದಲ್ಲಿರಲಿ, 5 ಇಯರ್ಸ್ ಅಲ್ಲಿ 700% ರಿಟರ್ನ್ಸ್ ಕೊಟ್ಟಿದೆ ಅಂದ್ರೆ ನೆಕ್ಸ್ಟ್ 5 ಇಯರ್ಸ್ ಅಲ್ಲೂ ಅಷ್ಟೇ ಕೊಡುತ್ತಾ ಅದನ್ನ ಹೇಳಕ್ಕಾಗೋದಿಲ್ಲ. 100% ಕೊಡ್ಬೋದು, 200% ಕೊಡ್ಬೋದು, ಅಥವಾ 1000% ಕೊಡ್ಬೋದು, ಅದು ಗೊತ್ತಿಲ್ಲ. ಬಟ್ ಪೊಟೆನ್ಶಿಯಲ್ ಅಂತೂ ಇದೆ, ಅದರಲ್ಲಿ ಏನು ಡೌಟ್ ಇಲ್ಲ. ಜೊತೆಗೆ 1 ಇಯರ್ ಅಲ್ಲಿ 107% ಇದೆ ಅಂತ ತಕ್ಷಣ ನೆಕ್ಸ್ಟ್ ಇಯರ್ 100% ರಿಟರ್ನ್ಸ್ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ನಮ್ಗೇನು ಅಟ್ಲೀಸ್ಟ್ ಆನ್ ಅವರೇಜ್ 15-20% CAGR ಗ್ರೋತ್ ಕಂಡು ಬರಬೇಕು ಅಷ್ಟೇ. ಅಷ್ಟು ಗ್ರೋತ್ ಕಂಡು ಬಂದ್ರೆ ಖಂಡಿತ ತುಂಬಾ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು 10-15-20 ಇಯರ್ಸ್ ಅಲ್ಲಿ, ಅದರಲ್ಲಿ ಏನು ಡೌಟೇ ಇಲ್ಲ. ಹಾಗಾಗಿ ಶಾರ್ಟ್ ಟರ್ಮ್ ರ್ಯಾಲಿಯನ್ನ ನೋಡಿ ತುಂಬಾ ಖುಷಿ ಪಡುವಂತ ಅವಶ್ಯಕತೆನೂ ಇಲ್ಲ, ಹಾಗೆ ಶಾರ್ಟ್ ಟರ್ಮ್ ಡೌನ್ ಫಾಲ್ ಅನ್ನು ನೋಡಿ ತುಂಬಾ ಬೇಜಾರ್ ಮಾಡ್ಕೊಳ್ಳೋಂತ ಅವಶ್ಯಕತೆನೂ ಇಲ್ಲ. ನಮ್ಗೇನು ಅಟ್ಲೀಸ್ಟ್ 15-20% CAGR ಗ್ರೋತ್ ಬೇಕು ನೆಕ್ಸ್ಟ್ 5-10 ಇಯರ್ಸ್ ಅಲ್ಲಿ. ಅಷ್ಟನ್ನ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಈ ಕಂಪನೀಸ್ ಅಲ್ಲಿ ಸ್ಟಡಿ ಮಾಡಬಹುದು. ಕಂಪನಿನ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್, ಇಲ್ಲಿ ನೋಡಬಹುದು ಅರೌಂಡ್ 90,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 123% ಇದೆ. ಜೊತೆಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಸ್ಟಾಕ್ ಕೂಡ ಮೋರ್ ದೆನ್ 30% ಕ್ರಾಶ್ ಆಗಿತ್ತು, ಈಗ 21% ನೋಡ್ಲಿಕ್ಕೆ ಕಾಣ್ತಾ ಇದೆ. ಈಗಲೂ ಕೂಡ 21% ಡೌನ್ ಅಲ್ಲೇ ಸ್ಟಾಕ್ ಅವೈಲೇಬಲ್ ಇದೆ. 5 ಇಯರ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, 2500%. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ, ಅಂದ್ರೆ 2020 ಇಂದ ಚಾರ್ಟ್ ಅವೈಲೇಬಲ್ ಇದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕಂಪನಿ ಕೊಟ್ಟಿದೆ, ಸ್ಟಡಿ ಮಾಡಬಹುದು. ಜೊತೆಗೆ ಈ 3 ಕಂಪನಿಗಳ ಆರ್ಡರ್ ಬುಕ್ ಬಗ್ಗೆ ನಾವು ನೋಡೋದಾದ್ರೆ ನೋಡಬಹುದು, ಮನಿ ಕಂಟ್ರೋಲ್ ಈ ಮಾಹಿತಿಯನ್ನ ಕೊಟ್ಟಿದೆ. ಎಸ್ಪೆಷಲಿ Q4 FY23 ನಲ್ಲಿ ಎಷ್ಟಿತ್ತು, ಹಾಗೆ Q1 FY25 ಅಲ್ಲಿ ಎಷ್ಟಿದೆ, ಹಾಗೆ Q2 FY25 ಅಲ್ಲಿ ಎಷ್ಟಿದೆ ಆರ್ಡರ್ ಬುಕ್ ಟು ರೆವಿನ್ಯೂ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಕೊಚ್ಚಿನ್ ಶಿಪ್ ಯಾರ್ಡ್ Q4 FY23 ನಲ್ಲಿ 21,400 ಕೋಟಿ ಇತ್ತು ಆರ್ಡರ್ ಬುಕ್. ಹಾಗೆ Q1 25 ಅಲ್ಲಿ 20,000 ಕೋಟಿ, Q2 ನಲ್ಲಿ 22,500 ಕೋಟಿ, ಅಂದ್ರೆ ಒಂದು ಕ್ವಾರ್ಟರ್ಲಿ 2,500 ಕೋಟಿ ಹೆಚ್ಚಾಗಿದೆ. ಹಾಗೆ FY23 ರೆವಿನ್ಯೂ ಕೂಡ ನೋಡಬಹುದು 2,366 ಕೋಟಿ ಇದೆ. ಹಾಗೆ ಆರ್ಡರ್ ಬುಕ್ ಟು ರೆವಿನ್ಯೂ 9x ಇದೆ, 9 ಟೈಮ್ಸ್. ಹಾಗೆ Q1 ನಲ್ಲಿ ಡೌನ್ ಆಯ್ತು, 5.5 ಟೈಮ್ಸ್ ಇತ್ತು ಆರ್ಡರ್ ಬುಕ್ ಟು ರೆವಿನ್ಯೂ, ಹಾಗೆ ಈಗ 6.2 ಟೈಮ್ಸ್ ಇದೆ. ಇನ್ನು ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ನೋಡಬಹುದು 25,110 ಕೋಟಿ ಆರ್ಡರ್ ಬುಕ್ ಇತ್ತು Q4 ಅಲ್ಲಿ. ಜೊತೆಗೆ Q1 25 ಅಲ್ಲಿ 25,300 ಇದೆ. ಈಗ ಅಂದ್ರೆ Q2 ನಲ್ಲಿ 24,222 ಕೋಟಿ ಇದೆ. 9.8x ಇತ್ತು ಆರ್ಡರ್ ಬುಕ್ ಟು ರೆವಿನ್ಯೂ ಲಾಸ್ಟ್ ಇಯರ್. Q1 ಅಲ್ಲಿ 7x, ಈಗ 6.7x. ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ನೋಡಬಹುದು 38,755 ಕೋಟಿ ಆರ್ಡರ್ ಬುಕ್ ಅನ್ನು ಹೊಂದಿರುವಂತಹ ಕಂಪನಿ ಮಜಗಾವ್ ಡಾಕ್. FY23
ನೋಡಬಹುದು 5x ಇತ್ತು ರೆವಿನ್ಯೂ ಟು ಆರ್ಡರ್ ಬುಕ್. ಹಾಗೆ Q1 ಅಲ್ಲಿ 40,000 ಕೋಟಿ ಆರ್ಡರ್ ಬುಕ್ ಅನ್ನು ಹೊಂದಿದೆ. ಹಾಗೆ Q2 ನಲ್ಲಿ 39,872 ಕೋಟಿ ಆರ್ಡರ್ ಬುಕ್ ಅನ್ನು ಹೊಂದಿದೆ. ಈಗಲೂ ಕೂಡ ಮೂರು ಕಂಪನಿಗಳ ಆರ್ಡರ್ ಬುಕ್ ತುಂಬಾನೇ ಸ್ಟ್ರಾಂಗ್ ಆಗಿ ಇದೆ. ಅದನ್ನ ನೀವು ಇಲ್ಲಿ ನೋಡಬಹುದು. ಕ್ಯುಮ್ಯುಲೇಟಿವ್ ಆರ್ಡರ್ ಬುಕ್ ನೋಡಬಹುದು 85,265 ಕೋಟಿ ಇದೆ. ಹೀಗೆ ಇಲ್ಲಿ ನೋಡಬಹುದು Q2 ನಲ್ಲಿ 86,594 ಕೋಟಿ. ಮೂರು ಕಂಪನಿಗಳು ಒಳ್ಳೆ ಆರ್ಡರ್ ಬುಕ್ ಅನ್ನ ಹೊಂದಿದಾವೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಒಳ್ಳೊಳ್ಳೆ ಆರ್ಡರ್ಗಳು ಸಿಗ್ತಾ ಹೋದ್ರೆ ಆ ಕಂಪನಿಗಳ ಎಕ್ಸಿಕ್ಯೂಷನ್ ಕೂಡ ಸ್ಮೂತ್ ಆಗಿ ಆಗ್ತಾ ಹೋದ್ರೆ ಖಂಡಿತ ಈ ಕಂಪನಿಗಳ ರೆವಿನ್ಯೂ ಹಾಗೂ ಲಾಭ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ ಕೇಸ್ ಈ ಯಾವ್ದಾದ್ರು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೇಕಿದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಬಹುದು, ಚೆಕ್ ಮಾಡಬಹುದು ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ ಅಂತ. ಇನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ 2 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ನಾವೇನಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ನೋಡಿದ್ವಿ, ಎಸ್ಪೆಷಲಿ ಮನಿ ಕಂಟ್ರೋಲ್ ಆರ್ಟಿಕಲ್ ಅಲ್ಲಿ ರಾಡಾರ್ಸ್, ಸಿಮ್ಯುಲೇಟರ್ಸ್ ಅಂತ. ಈ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 116% ಇದೆ. ಜೊತೆಗೆ ಐಯಿಂದ ಇಲ್ಲೂ ಕೂಡ ತುಂಬಾ ಒಳ್ಳೆ ಕರೆಕ್ಷನ್ ಆಗಿತ್ತು. ಈಗ ಒಂದಷ್ಟು ರಿಕವರ್ ಕೂಡ ಆಗಿದೆ ಸ್ಟಾಕ್. ಸ್ಟಡಿ ಮಾಡಬಹುದು BL ಅನ್ನು ಕೂಡ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ 789% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ನಂತರ ಎಂಟಾರ್ ಟೆಕ್ನಾಲಜೀಸ್, ಈ ಕಂಪನಿ ಕೂಡ ಪೊಟೆನ್ಷಿಯಲ್ ಇರುವಂತಹ ಕಂಪನಿ. 5,400 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಹಾಗೆ 1 ಇಯರ್ ಅಲ್ಲಿ ಅರೌಂಡ್ 20% ಡೌನ್ ಆಗಿದೆ. 5 ಇಯರ್ಸ್ ಅಲ್ಲಿ 5 ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. 2021 ಮಾರ್ಚ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ನಂತರ ಡೇಟಾ ಪ್ಯಾಟ್ರನ್ಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು. 13,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಒಂದು ಸಣ್ಣ ಕಂಪನಿ. 1 ಇಯರ್ ಅಲ್ಲಿ 27% ಪಾಸಿಟಿವ್ ಇದೆ. ಜೊತೆಗೆ ಇಲ್ಲೂ ಕೂಡ ನೋಡಬಹುದು ಕರೆಕ್ಷನ್ ಯಾವ ರೀತಿ ಇದೆ ಅಂತ. ಅರೌಂಡ್ 27% ಡೌನ್ ಅಲ್ಲಿ ಈಗಲೂ ಕೂಡ ಸ್ಟಾಕ್ ಇದೆ. 5 ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ 226% ಇದೆ. ಇದು ಕೂಡ 5 ಇಯರ್ಸ್ ಆಗಿಲ್ಲ, ಡಿಸೆಂಬರ್ 2021 ಅಲ್ಲಿ ಲಿಸ್ಟ್ ಆಗಿರುವಂಥದ್ದು. ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ. ಸ್ಟಡಿ ಮಾಡಬಹುದು ಡೇಟಾ ಪ್ಯಾಟ್ರನ್ಸ್ ಅನ್ನು ಕೂಡ. ನಂತರ ಸೋಲಾರ್ ಇಂಡಸ್ಟ್ರೀಸ್ ಅರೌಂಡ್ 6% ರ್ಯಾಲಿ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. 96,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ 63% ಪಾಸಿಟಿವ್ ಇದೆ. ಇಲ್ಲೇನಂತ ತುಂಬಾ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಏನಿಲ್ಲ. ನೋಡಬಹುದು ಅರೌಂಡ್ 11-12% ಡೌನ್ ಅಲ್ಲಿ ಇದೆ ಸ್ಟಾಕ್ ಈಗಲೂ ಕೂಡ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 930% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ಇವೆಲ್ಲನೂ ಕೂಡ ಸ್ಟಡಿ ಮಾಡಬಹುದು. ಇನ್ನು ಹಲವಾರು ಕಂಪನಿಗಳಿದಾವೆ ಡಿಫೆನ್ಸ್ ಅಲ್ಲಿ. ನಿಮ್ಗೆ ಕಡಿಮೆ ರಿಸ್ಕ್ ಬೇಕು ಅಂತಂದ್ರೆ ನಾನೇನು ಇಲ್ಲಿವರೆಗೂ ಕವರ್ ಮಾಡಿದೆ ಆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು. ಕಂಪೇರ್ ಟು ಅದರ್ ಸ್ಟಾಕ್ಸ್ ಸ್ವಲ್ಪ ಕಡಿಮೆ ರಿಸ್ಕ್ ಇರುವಂತವು. ಇನ್ನು ಸಣ್ಣ ಪುಟ್ಟ ಕಂಪನೀಸ್ಗೆ ಹೋದ್ರೆ ಹೈ ರಿಸ್ಕ್ ಇರುವಂತವು. ಫಾರ್ ಎಕ್ಸಾಂಪಲ್ ಅಸ್ತ್ರ ಮೈಕ್ರೋ ಆಗ್ಬೋದು, ಅವಾಂಟೆಲ್ ಆಗ್ಬೋದು, ಇನ್ನು DCX ಸಿಸ್ಟಮ್ಸ್ ಆಗ್ಬೋದು, ಐಡಿಯಾ ಫೋರ್ಜ್, ನೈಬ್ ಆಗ್ಬೋದು, ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್, ಫಾರೆಸ್ಟ್ ಡಿಫೆನ್ಸ್, ಹಾಗೆ ಝೆನ್ ಟೆಕ್ನಾಲಜೀಸ್ ಕೂಡ ಬರುತ್ತೆ. ಈ ಎಲ್ಲ ಕಂಪನೀಸ್ ರಿಸ್ಕ್ ಜಾಸ್ತಿ ಇರುವಂತವು. ನಿಮ್ಗೆ ಕಡಿಮೆ ರಿಸ್ಕ್ ಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಕಂಪನೀಸ್ ಅನ್ನ ಸ್ಟಡಿ ಮಾಡಬಹುದು. ಲೈಕ್ BL, HAL ಈ ರೀತಿಯ ಕಂಪನೀಸ್ ಅನ್ನ. ಸ್ವಲ್ಪ ರಿಸ್ಕ್ ಜಾಸ್ತಿ ತಗೊಳ್ಳೋದಾದ್ರೆ ಸಣ್ಣ ಕಂಪನೀಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಬೇಕಿದ್ರೆ ಇದನ್ನು ಕೂಡ ಸ್ಕ್ರೀನ್ ಶಾಟ್ ತಗೊಂಡು ಇದ್ರ ಜೊತೆ ಇನ್ನೂ ಹಲವಾರು ಕಂಪನೀಸ್ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತವೆ. ಅವುಗಳನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ನೀವು. ಬಟ್ ವಿಷನ್ ಲಾಂಗ್ ಟರ್ಮ್ ಇಟ್ಕೊಳ್ಳಿ. ನೆಕ್ಸ್ಟ್ ಮಿನಿಮಮ್ 5 ಇಯರ್ಸ್, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ. 10, 15, 20 ಇಯರ್ಸ್ ಆದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಸಾಧ್ಯತೆ ಖಂಡಿತ ಇದೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.